ನಮಸ್ಕಾರ ವೀಕ್ಷಕರೇ, ನಮ್ಮ ಆನಂದ್ ವಿಡಿಯೋಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಹಿಂದೆ ಕುಂಭಕೋಣಂನ ಮಹಾಲಿಂಗೇಶ್ವರ ದೇವಸ್ಥಾನ ನಿಮಗೆ ದರ್ಶನ ಮಾಡಿಸಿದ್ವಿ. ಇವತ್ತು ಇನ್ನೊಂದಷ್ಟು ದೇವಸ್ಥಾನಗಳನ್ನ ನಿಮಗೆ ದರ್ಶನ ಮಾಡಿಸ್ತೀವಿ, ಬನ್ನಿ. ಇದು ತಿರುನಾಗೇಶ್ವರಂ ದೇವಸ್ಥಾನ. ಇದು ನಾಗೇಶ್ವರ ಸ್ವಾಮಿ ದೇವಸ್ಥಾನ ಜೊತೆಗೆ ರಾಹುವಿನ ವಿಗ್ರಹ ಇದೆ. ಇಲ್ಲಿ ರಾಹು ಇಲ್ಲಿ ಮನುಷ್ಯ ರೂಪದಲ್ಲಿದ್ದು ತನ್ನ ಮಡದಿಯರಾದ ನಾಗಕನ್ನಿಕೆ ಮತ್ತು ನಾಗವಲ್ಯ ಜೊತೆ ನೆಲೆಸಿದ್ದಾನೆ. ಇದು ಅರುಳ್ಮಿಗು ಶ್ರೀ ಒಪಿಲ್ಯಪ್ಪನ ದೇವಸ್ಥಾನ. ಇದು ಮಹಾವಿಷ್ಣುವಿನ ದೇವಸ್ಥಾನ. ಇಲ್ಲಿ ವೆಂಕಟೇಶ್ವರ ದೇವಸ್ಥಾನವಿದ್ದು ತುಂಬಾ ಚೆನ್ನಾಗಿದೆ, ತುಂಬಾ ಸೊಗಸಾಗಿದೆ. ಹಾಗೂ ಇಲ್ಲಿ ಕೊಡುವಂತಹ ಪ್ರಸಾದದಲ್ಲಿ ಯಾವುದೇ ಉಪ್ಪು ಅಥವಾ ಸಿಹಿ ಯಾವುದೂ ಇರುವುದಿಲ್ಲ. ದೇವಾಲಯದಲ್ಲಿ ಕಲ್ಯಾಣಿ ಇದ್ದು ಇದರ ಕಾಮಗಾರಿ ನಡೆಯುತ್ತಿತ್ತು. ಅದಕ್ಕೆ ಅಲ್ಲಿ ಯಾವುದೇ ನೀರು ಇರಲಿಲ್ಲ. ನೀರಿದ್ದಿದ್ರೆ ತುಂಬಾನೇ ಚೆನ್ನಾಗಿರ್ತಿತ್ತು. ಇಲ್ಲಿರುವಂತಹ ಗಜ, ನಾವು ಅದಕ್ಕೆ ಹಣ ಕೊಟ್ರೆ ನಮಗೆ ಆಶೀರ್ವಾದ ಮಾಡುತ್ತೆ. ಆನಂತರ ನಾವು ಭೇಟಿ ಕೊಟ್ಟಿದ್ದು ಇನ್ನೊಂದು ಅದ್ಭುತವಾದ ದೇವಸ್ಥಾನ, ಅದು ಈಶ್ವರನ ದೇವಸ್ಥಾನ. ನೋಡಿ, ಇದು ಮಾರ್ಕೆಟ್ ಬೀದಿ. ಈ ಬೀದಿಯಲ್ಲೂ ಸಹ ನಾವು ದೇವಸ್ಥಾನಕ್ಕೆ ಹೋಗ್ಬೋದು. ಇದಲ್ಲದೆ ಇನ್ನೊಂದು ಬಾಗಿಲಿದೆ, ಅಲ್ಲಿಂದನೂ ಬರ್ಬೋದು. ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಈ ದೇವಸ್ಥಾನದ ಹೆಸರು ಅರುಳ್ಮಿಗು ಆದಿಕುಂಬೇಶ್ವರ ದೇವಸ್ಥಾನ ಅಂತ. ಇದು ತುಂಬಾನೇ ಪ್ರಾಚೀನ ಕಾಲದ ದೇವಸ್ಥಾನ. ಕಲ್ಲುಗಳಲ್ಲಿ ಹೇಗೆ ಕಟ್ಟಿದ್ದಾರೆ ನೋಡಿ, ಎಷ್ಟು ಅದ್ಭುತವಾಗಿ ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಕುಂಭಕೋಣಂನಲ್ಲಿರುವಂತಹ ಎಲ್ಲಾ ದೇವಸ್ಥಾನಗಳನ್ನು ಇದೇ ರೀತಿ ಕಲ್ಲುಗಳಲ್ಲೇ ಕಟ್ಟಿರುವಂತದ್ದು. ಈ ದೇವಸ್ಥಾನದಲ್ಲಿ ಒಂದು ಸುಂದರವಾದ ಕೊಳ ಇದ್ದು ಅದರ ನಡುವೆ ಈಶ್ವರನ ಪ್ರತಿಮೆ ಇದೆ. ನೋಡಿ, ಇದು ಇನ್ನೊಂದು ದ್ವಾರ. ಈ ಬಾಗಿಲಿನಿಂದಲೂ ಸಹ ನಾವು ಈ ದೇವಸ್ಥಾನಕ್ಕೆ ಪ್ರವೇಶ ಕೊಡಬಹುದು. ಈ ದೇವಸ್ಥಾನದ ಆನೆ ಯಾವಾಗಲೂ ಇದೇ ತರ ಉತ್ಸಾಹದಿಂದ ಲವಲವಿಕೆಯಿಂದ ಇರುತ್ತಂತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಹೀಗೆ ಕುಣಿತಾ ಇರತ್ತೆ ಅಂತ ಅಲ್ಲಿದ್ದವ್ರು ಹೇಳ್ತಾ ಇದ್ರು. ಅದು ನೋಡಿ ತುಂಬಾ ಸಂತೋಷ ಆಯಿತು. ನೋಡಿ, ಇದು ದೇವಸ್ಥಾನದ ಹೊರಾಂಗಣ. ದೇವ್ರನ್ನ ನಾವು ಚಿತ್ರಿಸಿಲ್ಲ ಇಲ್ಲಿ. ನಾವು ಎಲ್ಲೇ ಹೋದ್ರು ದೇವಸ್ಥಾನದ ನಿಯಮದ ಪ್ರಕಾರ ದೇವಸ್ಥಾನದ ಒಳಗಡೆ ಛಾಯಾಗ್ರಹಣ ಮಾಡೋದಿಲ್ಲ. ದೇವ್ರನ್ನ ಅಲ್ಲಿ ಹೋಗಿ ದೇವಸ್ಥಾನದಲ್ಲಿ ನೋಡೋದೇ ಒಂದು ಸೌಭಾಗ್ಯ. ವಿಡಿಯೋದಲ್ಲಿ ಸಿಗುವ ದರ್ಶನ ಅದಕ್ಕೆ ಸಮಾಗಕ್ಕೆ ಸಾಧ್ಯನೇ ಇಲ್ಲ. ಏನಂತೀರಾ? ಅಲ್ಲಿಂದ ನಾವು ಮುಂದಕ್ಕೆ ಹೊರಟಿದ್ದು ಇನ್ನೊಂದು ಅದ್ಭುತವಾದ ವಿಷ್ಣು ದೇವಸ್ಥಾನಕ್ಕೆ. ನಾವು ದೇವಸ್ಥಾನದ ಹಿಂಭಾಗದಿಂದ ಹೋಗ್ತಾ ಇದ್ದೀವಿ. ನೋಡಿ, ಇದು ಕೊಳ, ಇದು ಮತ್ತೆ ಹಿಂದಿನ ಗೋಪುರ. ಇದು ತುಂಬಾನೇ ಚೆನ್ನಾಗಿದೆ. ಈ ದೇವಸ್ಥಾನದ ಹೆಸರು ಸಾರಂಗಪಾಣಿ ಸ್ವಾಮಿ ದೇವಸ್ಥಾನ ಅಂತ. ಇದು ಅದ್ಭುತವಾಗಿದೆ ದೇವಸ್ಥಾನ. ಈ ದೇವಸ್ಥಾನದ ಗೋಪುರ ಅಂತೂ ಅಮೋಘವಾಗಿದೆ. ಹಬ್ಬ ಅಂತ ಅನಿಸ್ತು. ಈ ರಾಜಗೋಪುರ ಸುಮಾರು 173 ಅಡಿ ಎತ್ತರ ಇದೆ. ಅಂದ್ರೆ 53 ಮೀಟರ್ ಎತ್ತರ ಇದ್ದು 11 ಹಂತಗಳಿದೆ ಇದರಲ್ಲಿ. ಅಲ್ಲಿರುವ ಒಂದೊಂದು ಶಿಲೆಯ ಕೆತ್ತನೆಯು ತುಂಬಾನೇ ಕರುವಕ್ಕಾಗಿದೆ. ಅದ್ಭುತವಾಗಿದೆ ಗೋಪುರ. ಇಲ್ಲಿ ಪವಡಿಸಿರುವ ಶ್ರೀನಿವಾಸ ನಿಮಗೆ ನೋಡಲು ಸಿಗ್ತಾನೆ. ಸರಿ ವೀಕ್ಷಕರೇ, ಕುಂಭಕೋಣಂನ ದೇವಸ್ಥಾನಗಳು ನಮಗಂತೂ ತುಂಬಾನೇ ಇಷ್ಟ ಆಯಿತು. ನೀವು ಭೇಟಿ ಕೊಡಿ, ನಿಮಗೂ ಖಂಡಿತ ತುಂಬಾ ಇಷ್ಟ ಆಗತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋವರೆಗೂ ನಮಸ್ಕಾರ.